ಜಿಂದಾಬಾದ್ ರೈತರ ಹೋರಾಟ ಚಿರಾಯುವಾಗಲಿ ರೈತರ ಹೋರಾಟ ಚಿರಾಯುವಾಗಲಿ ಎಲ್ಲ ರೈತ ಬಾಂಧವರೇ, ಇಂದು ನಮ್ಮ ಸಂಘಟನೆ AIKKMS ವತಿಯಿಂದ ನಾವು ಕಲಬುರಗಿ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶ ಅಂತೇಳಿ ಘೋಷಿಸಬೇಕಂತೇಳಿ ನಮ್ಮ ಸಂಘಟನೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಈ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟಗಳನ್ನು ಕಟ್ತಾ ಇದ್ದೀವಿ. ಮೊದಲಿಗೆ ರೈತರಿಗೆ ಎಲ್ಲ ರೀತಿಯ ಬೀಜ, ಗೊಬ್ಬರ, ಇವತ್ತು ಎಣ್ಣೆ ಎಲ್ಲವನ್ನು ಸಬ್ಸಿಡಿ ಮುಖಾಂತರ ಕೊಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಮುಂಗಾರು ಬೆಳೆ ನಷ್ಟ ಏನಾಗಿದೆ ಅದು ಎಕರೆಗೆ 50,000 ರೂಪಾಯಿ ಪರಿಹಾರ ಒದಗಿಸಬೇಕು. ಮತ್ತು ರೈತರ ಸಾಲ ಮನ್ನಾ ಮಾಡಬೇಕಂತೇಳಿ ಮತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನು 200 ದಿನಗಳವರೆಗೆ ಏರಿಸಬೇಕು. ಮತ್ತು ಅವರಿಗೆ ಪ್ರತಿದಿನ 600 ರೂಪಾಯಿ ವೇತನ ಕೊಡಬೇಕು. ಗುಳೆ ಹೋಗೋದನ್ನು ನಿಲ್ಲಿಸಬೇಕಂತೇಳಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಈ ಹೋರಾಟದ ಮುಖಾಂತರ ಆಗ್ರಹಿಸ್ತಾ ಇದ್ದೀವಿ. AIKKMS ವತಿಯಿಂದ ನಾವು ಎಲ್ಲ ರೀತಿಯಿಂದ ಪ್ರತಿಭಟನೆ ಮಾಡಲಿಕ್ಕೆ ನೀವು ಅನುವು ಮಾಡಿಕೊಡ್ಬೇಡ್ರಿ. ಇವತ್ತು ಬರಗಾಲದಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸಾಲಕ್ಕೆ ಹೋಗಿ ಸೂಲಕ್ಕೆ ಏರ್ತಾ ಇದ್ದಾನೆ. ಅದಕ್ಕೆ ಸರ್ಕಾರಗಳು ಕಾಳಜಿ ವಹಿಸಿ ಪರಿಹಾರ ಒದಗಿಸ್ಬೇಕಂತೇಳಿ ನಮ್ಮ ಸಂಘಟನೆಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಗಣಪತರಾವ್ ಕೆ ಮಾನೆ, AIKKMS ಜಿಲ್ಲಾ ಅಧ್ಯಕ್ಷರು. ಸ್ನೇಹಿತರೆ, ಇವತ್ತು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ AIKKMS ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಎಂತಹ ದುರಂತದ ದಿನ ಅಂತಂದರೆ, ಬರಗಾಲ ಬಂದು 2 ತಿಂಗಳಾದರೂ ಕೂಡ ಸರ್ಕಾರಗಳಿಗೆ ಇದ್ರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಪುರ್ಸತ್ತೆ ಇಲ್ಲ. ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, ಇನ್ನೂ ಟೈಮ್ ಆಗಲಿ, ಎಲ್ಲ ವರದಿಗಳು ಬಂದ ಮೇಲೆ ಆಮೇಲೆ ವಿಚಾರ ಮಾಡ್ತೀವಿ, ಸಮೀಕ್ಷೆ ಮಾಡೋದ್ರ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಬೇಜವಾಬ್ದಾರಿ ಸರ್ಕಾರಗಳು ನಮ್ಮ ರೈತರನ್ನ ಹೆಂಗೆ ನೋಡ್ಕೊಳ್ಳೋಕೆ ಸಾಧ್ಯ? ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ 3 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2 ತಿಂಗಳ ಕಾಲ 2 ಸಲ 3 ಸಲ ಬೀಜ ಹಾಕ್ಬಿಟ್ಟು ರೈತರು ಹರಗೋದಕ್ಕೆ ಪ್ರಯತ್ನ ಮಾಡಿದ್ರೆ ಮಳೆ ಇಲ್ಲಾರದ ಕಾರಣ ಎಲ್ಲ ಆಸಕ್ತಿಗಳನ್ನ ಅವರು ಬಿಟ್ಬಿಟ್ಟು ಇವತ್ತು ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ. ನಮ್ಮ ಜಿಲ್ಲೆಯಲ್ಲಿ 35% ರೈತರು ಹಳ್ಳಿಗಳಿಂದ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಈ ಪರಿಸ್ಥಿತಿಗೆ ಕಾರಣ ಏನು? ಒಂದು ಕಡೆ ನಾವು ಮಳೆ ಅಂತ ಹೇಳ್ತೀವಿ, ಆದರೆ ಸರ್ಕಾರಗಳು ಇದಕ್ಕೆ ಪರ್ಯಾಯ ಯಾಕೆ ರೂಪಿಸಿಲ್ಲ? ಎಲ್ಲ ಕಡೆ ನೀರಾವರಿ ಮಾಡ್ಬೋದಿತ್ತು, ಸರ್ಕಾರ ಕೆರೆಗಳನ್ನ ತುಂಬಿಸ್ಬೋದಿತ್ತು, ಹೂಳೆತ್ತಿಸ್ಬೋದಿತ್ತು, ಆಲ್ಟರ್ನೇಟಿವ್ ಒಂದು ವ್ಯವಸ್ಥೆ ಮಾಡಬೇಕಿತ್ತು. ರೈತರು ಮಳೆ ಮೇಲೇ ಡಿಪೆಂಡ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಯಾಕೆ ನಿರ್ಮಾಣ ಮಾಡಿದ್ದಾರೆ? ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ಸರ್ಕಾರಗಳು ಈ ಎಲ್ಲ ಕ್ರಮಗಳನ್ನ ಅವರು ತುರ್ತು ಗತಿನಲ್ಲಿ ಕ್ರಮ ತಗೋಬೇಕು. ಕೂಡಲೇ ಕಲಬುರಗಿ ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಆಮೇಲೆ NDRF ಏನಂತ ಹೇಳುತ್ತಂದರೆ, ಕಳೆದ ವರ್ಷ 1 ಹೆಕ್ಟರ್ಗೆ 17,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಸರ್ಕಾರ. ಅದು ಕೂಡ 1 ಕಂತು, 2 ಕಂತು, 3 ಕಂತು ಅಂಥೇಳಿ ಅದನ್ನು ಡ್ರಾಮಾ ಮಾಡಿಬಿಟ್ಟು ಒಂದೇ ಕಂತು ದುಡ್ಡು ಹಾಕಿದ್ದಾರೆ. ಇನ್ನು 2ನೇ ಕಂತು ದುಡ್ಡು ಬಂದಿಲ್ಲ, 3ನೇ ಕಂತು ದುಡ್ಡು ಬಂದಿಲ್ಲ. ಅದು ನಾವಿಲ್ಲಿ ಏನು ಹೇಳ್ತಿದ್ದೀವಿ ಅಂದರೆ, NDRF ಯಾವುದೋ ಕಾಲದಲ್ಲಿ ನಿರ್ಧಾರ ಮಾಡಿರ್ತಕ್ಕಂಥ ದುಡ್ಡು ಇವತ್ತು ಪ್ರಸಕ್ತವಾಗಿ 1 ಎಕರೆಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ ರೈತ, ಅದರ ಆಧಾರದ ಮೇಲೆ ಪರಿಹಾರ ಸಮೇತ ದುಡ್ಡು ಬಿಡುಗಡೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ 1 ಎಕರೆಗೆ 50,000 ರೂಪಾಯಿ ಕನಿಷ್ಠ ದುಡ್ಡು ಬಿಡುಗಡೆ ಮಾಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಇನ್ನು ಉಳಿದಂಥ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡ್ಬಿಟ್ಟು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಮಹೇಶ್ SB, AIKKMS ಗುಲ್ಬರ್ಗ ಜಿಲ್ಲಾ ಕಾರ್ಯದರ್ಶಿಗಳು.